ಗೆಳೆಯರೇ, ಈಗ ಆಫ್ಘಾನಿಸ್ತಾನ್ ಮತ್ತು ಪಾಕಿಸ್ತಾನದ ನಡುವೆ ಇದುವರೆಗೂ ಎಂದೂ ನೋಡದಷ್ಟು ದೊಡ್ಡ ಯುದ್ಧ ಯಾವ ಕ್ಷಣದಲ್ಲಾದರೂ ಶುರುವಾಗಬಹುದು. ಆ ಯುದ್ಧಕ್ಕೆ ಮೊದಲ ಬೆಂಕಿ ಹಚ್ಚಿದ್ದು ಪಾಕಿಸ್ತಾನ. ಕೇವಲ 2 ದಿನಗಳ ಹಿಂದೆ ರಾತ್ರಿ ಪಾಕ್ ಏರ್ ಕೋರ್ಸ್ ನಡೆಸಿದ ಭಯಾನಕ ಏರ್ ಸ್ಟ್ರೈಕ್ನೇ ಆ ದೊಡ್ಡ ಕಾರಣ. ಇದು ಯಾವುದೋ ಸಣ್ಣ ದಾಳಿಯಲ್ಲ. ಒಂದೇ ರಾತ್ರಿಯಲ್ಲಿ ಆಫ್ಘಾನಿಸ್ತಾನದ ಹಲವು ಪ್ರದೇಶಗಳ ಮೇಲೆ ಬಾಂಬ್ ಮಳೆ ಸುರಿದಿದ್ದಾರೆ. ಮೊದಲು ಕುನಾರ್, ನಂತರ ಖೋಸ್ತ್ ಪಕ್ತಿಕಾ. ಈ 3 ದೊಡ್ಡ ಪ್ರದೇಶಗಳ ಜೊತೆಗೆ ಪಾಕ್ ಗಡಿಗೆ ತೀರಾ ಹತ್ತಿರವಿರುವ ಅನೇಕ ಸಣ್ಣ ಗ್ರಾಮಗಳ ಮೇಲೂ ಫೈಟರ್ ಜೆಟ್ಗಳು ಕತ್ತಲಲ್ಲಿ ಬಂದು ಬಾಂಬುಗಳನ್ನು ಎಸೆದು ಹೋಗಿವೆ. ಆ ದಾಳಿ ಎಷ್ಟು ವೇಗವಾಗಿ ನಡೆದಿದೆ ಅಂದರೆ ಜನರು ಮನೆ ಬಿಟ್ಟು ಓಡಿ ತಪ್ಪಿಸಿಕೊಳ್ಳುವಷ್ಟು ಸಮಯವೂ ಸಿಗಲಿಲ್ಲ. ಆಕಾಶದಿಂದ ಸಾವು ಕುರಿಯಿತು. ಅಧಿಕೃತ ಮಾಹಿತಿ ಪ್ರಕಾರ 10ಕ್ಕಿಂತ ಹೆಚ್ಚು ಮಕ್ಕಳು, 6 ಜನಕ್ಕಿಂತ ಹೆಚ್ಚು ಸಾಮಾನ್ಯ ಪ್ರಜೆಗಳು ಸಾವನ್ನಪ್ಪಿದ್ದಾರೆ. ಇವರಲ್ಲಿ ಒಬ್ಬರೂ ತಾಲಿಬಾನ್ ಯೋಧರಲ್ಲ, ಟಿಟಿಪಿ ಸದಸ್ಯರಲ್ಲ, ಕೇವಲ ರಾತ್ರಿ ನಿದ್ರೆ ಮಾಡುತ್ತಿದ್ದ ಸಾಮಾನ್ಯ ಕುಟುಂಬಗಳು. ಈಗ ಆ ಗ್ರಾಮಗಳಲ್ಲಿ ಧೂಳು, ಕೆಡವಿದ ಗೋಡೆಗಳು, ರಕ್ತದೊಡ್ಡಿದ ರಸ್ತೆಗಳು, ತಾಯಂದಿರ ಗೋಳು, ಆಕಾಶಕ್ಕೇರಿದ ಕ್ರೋಧ ಮಾತ್ರ ಉಳಿದಿದೆ. ಆ ಪ್ರದೇಶ ಪೂರ್ತಿ ಯುದ್ಧಭೂಮಿಯಂತೆ ಆಗಿ ಹೋಗಿದೆ. ಈ ದಾಳಿಗೆ ಮೊದಲು ಬಂದ ರಾತ್ರಿ ಪಾಕಿಸ್ತಾನದ ಪೆಶಾವರ್ನ ಆರ್ಮಿ ಕಾರ್ಪ್ಸ್ ಹೆಡ್ಕ್ವಾರ್ಟರ್ಸ್ ಮೇಲೆ ಟಿಟಿಪಿ ದೊಡ್ಡ ದಾಳಿ ಮಾಡಿತ್ತು. ರಾತ್ರಿಯಿಡೀ ಗುಂಡಿನ ಧ್ವನಿ, ಸ್ಫೋಟಗಳು, ಭಯಾನಕ ಯುದ್ಧ ನಡೆದಿತ್ತು. ಪಾಕ್ ಕಮಾಂಡೋಗಳು ರಕ್ತ ಹರಿಸಿ ಆ ದಾಳಿಯನ್ನು ತಡೆದರು. ಆದರೆ ನಷ್ಟ ಭಾರಿ. ಹಲವು ಸೈನಿಕರು ಹುತಾತ್ಮರಾದರು, ಕಟ್ಟಡಗಳು ಧ್ವಂಸವಾದವು. ಭದ್ರತಾ ವೈಫಲ್ಯ ಪ್ರಪಂಚದ ಮುಂದೆ ಬಯಲಾಯಿತು. ಆ ಅವಮಾನ, ಆ ಭಯ ಎರಡೂ ಸೇರಿ ಪಾಕ್ ಸೇನೆಯನ್ನು ರೊಚ್ಚು ಹಚ್ಚಿತು. ತಕ್ಷಣ ಪಾಕ್ ಆರ್ಮಿ ಉನ್ನತ ಅಧಿಕಾರಿಗಳು ಆದೇಶ ಹೊಡೆದರು. ಆಫ್ಘಾನಿಸ್ತಾನದಲ್ಲಿ ಟಿಟಿಪಿ ಶಿಬಿರಗಳಿರುವ ಪ್ರದೇಶಗಳ ಮೇಲೆ ಬಾಂಬ್ ಹಾಕಿ. ಪಾಕಿಸ್ತಾನ ಬಹಿರಂಗವಾಗೇ ಹೇಳುತ್ತಿದೆ, ಪೆಶಾವರ್ ದಾಳಿಗೆ ಟಿಟಿಪಿಯೇ ಕಾರಣ, ಆದ್ದರಿಂದ ಪ್ರತೀಕಾರ ತೀರಿಸಿಕೊಳ್ಳುತ್ತಿದ್ದೇವೆ ಎಂದು. ಆದರೆ ನಿಜವಾದ ಸಮಸ್ಯೆ ಇಲ್ಲಿಂದ ಶುರು. ಪ್ರತೀಕಾರದ ಬೆಂಕಿಯಲ್ಲಿ ಕಣ್ಣು ಮುಚ್ಚಿಕೊಂಡು ಪಾಕ್ ಏರ್ ಕೋರ್ಸ್ ಎಲ್ಲೆಡೆ ಬಾಂಬುಗಳನ್ನು ಸುರಿದಿದೆ. ಟಿಟಿಪಿ ಶಿಬಿರಗಳ ಬದಲಿಗೆ ಸಾಮಾನ್ಯ ಜನರ ಗ್ರಾಮಗಳು, ನಿದ್ರೆಯಲ್ಲಿದ್ದ ಮಕ್ಕಳು, ಕುಟುಂಬಗಳೇ ಗುರಿಯಾದವು. ಫಲಿತಾಂಶ, ನಿರಪರಾಧಿಗಳ ಸಾವಿನ ಸಂಖ್ಯೆ ಭಯಾನಕವಾಗಿ ಏರಿಕೆಯಾಯಿತು. ಈ ದಾಳಿ ಪ್ರಪಂಚದಾದ್ಯಂತ ಪಾಕ್ ಸೇನೆಯ ಮೇಲೆ ಭಾರೀ ಕೋಪವನ್ನು ತಂದೊಡ್ಡಿದೆ. ಆಫ್ಘನ್ ತಾಲಿಬಾನ್ ಸಚಿವರು, ಅಂತಾರಾಷ್ಟ್ರೀಯ ಮಾಧ್ಯಮಗಳು, ಮಾನವ ಹಕ್ಕುಗಳ ಸಂಘಟನೆಗಳು ಒಂದೇ ಮಾತು, ಇದು ಸೇನಾ ಕಾರ್ಯಾಚರಣೆ ಅಲ್ಲ, ತಪ್ಪು ಗುಪ್ತಚರ ಮಾಹಿತಿಯ ಮೇಲೆ ಹುಟ್ಟುಹಾಕಿದ ಕೊಲೆಗಡುಕ. ಪಾಕಿಸ್ತಾನದ ಸ್ವಂತ ಜನರೂ ರಸ್ತೆಗಿಳಿದು ಪ್ರತಿಭಟಿಸುತ್ತಿದ್ದಾರೆ. ನಿಮ್ಮ ಐಎಸ್ ಜಗತ್ತಿನ ಅತ್ಯುತ್ತಮ ಗುಪ್ತಚರ ಸಂಸ್ಥೆ ಅಂತಾರಲ್ಲ. ಟಿಟಿಪಿ ಶಿಬಿರಗಳನ್ನೇ ಸರಿಯಾಗಿ ಗುರುತಿಸಲಾಗದಿದ್ದರೆ ಬಾಂಬ್ ಯಾಕೆ ಹಾಕಿದ್ರಿ? ಪ್ರೆಸಿಷನ್ ಸ್ಟ್ರೈಕ್ ಮಾಡಬಹುದಿತ್ತಲ್ಲ. ಸಾಮಾನ್ಯರ ಮನೆ ಮೇಲೆ ಯಾಕೆ ಬೀಳಿಸಿದ್ರಿ ಅಂತ ಪ್ರಶ್ನಿಸುತ್ತಿದ್ದಾರೆ. ಈಗ ಆಫ್ಘಾನಿಸ್ತಾನದಲ್ಲಿ ಪಾಕಿಸ್ತಾನದ ಮೇಲಿನ ದ್ವೇಷ ಆಕಾಶವನ್ನೇ ಮುಟ್ಟಿದೆ. ಸಣ್ಣ ಮಕ್ಕಳು ಪಾಕಿಸ್ತಾನ ಹೆಸರು ಕೇಳಿದ್ರೆ ಕೋಪದಿಂದ ನಿಲುಕಡೆಯುತ್ತಾರೆ. ತಾಲಿಬಾನ್ ಯೋಧರ ಜೊತೆಗೆ ಸಾಮಾನ್ಯ ಜನರು ಒಂದೇ ಮಾತು, ಈ ದಾಳಿಗೆ ನಾವು ಖಂಡಿತ ಉತ್ತರ ಕೊಡ್ತೀವಿ. ಪಾಕಿಸ್ತಾನ ತಾನು ಮಾಡಿದ್ದಕ್ಕೆ ರುಚಿ ನೋಡಲಿದೆ. ಗಡಿಯಲ್ಲಿ ಉದ್ವಿಗ್ನತಾ ಗರಿಷ್ಠ ಮಟ್ಟಕ್ಕೆ ಏರಿದೆ. ಸೇನಾ ತಜ್ಞರು ಎಚ್ಚರಿಕೆ ನೀಡುತ್ತಿದ್ದಾರೆ. ಮುಂದಿನ 24ರಿಂದ 48 ಗಂಟೆಗಳಲ್ಲೇ ಪೂರ್ತಿ ಪ್ರಮಾಣದ ಯುದ್ಧ ಶುರುವಾಗಬಹುದು. ತಾಲಿಬಾನ್ ಈಗಾಗಲೇ ಗಡಿ ತುಂಬಾ ಸಾವಿರಾರು ಅನುಭವಿ ಯೋಧರನ್ನು ನಿಯೋಜಿಸಿದೆ. ಅಮೆರಿಕ ಸೇನೆ ಹಿಂದೆ ಬಿಟ್ಟು ಹೋದ $1 ಬಿಲಿಯನ್ ಮೌಲ್ಯದ ಅತ್ಯಾಧುನಿಕ ಆಯುಧಗಳು, ನೈಟ್ ವಿಷನ್ ಸಾಧನಗಳು, ಬುಲೆಟ್ ಪ್ರೂಫ್ ವಾಹನಗಳು, ರಾಕೆಟ್ ಲಾಂಚರ್ಗಳು, ಡ್ರೋನ್ಗಳು, ಇವೆಲ್ಲ ಈಗ ತಾಲಿಬಾನ್ ಕೈಯಲ್ಲಿವೆ. ಕಳೆದ 6-7 ಗಂಟೆಗಳಲ್ಲೇ ಇನ್ನಷ್ಟು ತಾಲಿಬಾನ್ ದಳಗಳು ಗಡಿ ಕಡೆಗೆ ತಲುಪಿವೆ. ಪಾಕ್ ಸೇನೆ ಒಳಗೆ ಭಯದಿಂದ ನಡುಗುತ್ತಿದೆ. ಸೈನಿಕರ ಮನಸ್ಸಿನಲ್ಲಿ ಒಂದೇ ಆಲೋಚನೆ, ನಮ್ಮ ಏರ್ ಫೋರ್ಸ್ ಈ ಕಾಂಡ ಮಾಡಿಬಿಟ್ಟಿದೆ, ಇದೀಗ ನಾವು ಅದರ ಬೆಲೆ ಪ್ರಾಣ ಕೊಟ್ಟೇ ತೀರಿಸಬೇಕು. ಆಫ್ಘಾನ್ ಭೂಮಿಯಲ್ಲಿ ಯುದ್ಧ ಎಂದರೆ ಎಂದು ಸುಲಭವಲ್ಲ. ಅದು ರಕ್ತದ ಚರಿತ್ರೆ. ಕೇವಲ 1.5 ತಿಂಗಳ ಹಿಂದಷ್ಟೇ ಪಾಕಿಸ್ತಾನ ಆಫ್ಘಾನಿಸ್ತಾನದ ಮೇಲೆ ಸಣ್ಣ ಪುಟ್ಟ ದಾಳಿಗಳು ಮಾಡಿತ್ತು. ಆ ದಾಳಿಗಳು 2-3 ಪ್ರದೇಶಗಳಿಗೆ ಮಾತ್ರ ಸೀಮಿತವಾಗಿದ್ದವು. ಕೆಲವು ಡ್ರೋನ್ ಸ್ಟ್ರೈಕ್ಗಳಿಂದ 3-4 ಸಾಮಾನ್ಯ ಪ್ರಜೆಗಳು ಮಾತ್ರ ಮೃತಪಟ್ಟಿದ್ದರು. ಆದರೆ ಈ ಬಾರಿ ಪಾಕ್ ಸೇನೆ ಬಹಿರಂಗವಾಗಿ
ಬಹುತೇಕ 7 ಪ್ರದೇಶಗಳಲ್ಲಿ ಒಟ್ಟಿಗೆ ಭಾರೀ ಬಾಂಬ್ ದಾಳಿ ನಡೆಸಿತು. ಫಲಿತಾಂಶವಾಗಿ 10ಕ್ಕಿಂತ ಹೆಚ್ಚು ಮಕ್ಕಳು ಸೇರಿ ರಜನ್ಗಟ್ಟಲೆ ನಿರಪರಾಧಿಗಳು ಪ್ರಾಣ ಕಳೆದುಕೊಂಡರು. ಈ ಕ್ರೂರತನ ಆಚ್ಟನ್ ಜನರಲ್ಲಿ 1000 ಪಟ್ಟು ಕೋಪವನ್ನು ಹುಟ್ಟಿಸಿದೆ. ಸಾಮಾನ್ಯ ಆಚ್ಟನ್ ಪ್ರಜೆಯ ಮನಸ್ಸಿನಲ್ಲಿ ಪಾಕಿಸ್ತಾನದ ಮೇಲಿನ ದ್ವೇಷ ಈಗ ಉನ್ಮಾದ ಮಟ್ಟಕ್ಕೆ ತಲುಪಿದೆ. ಹಿಂದಿನ ದಾಳಿಯ ನಂತರ ತಾಲಿಬಾನ್ ಪ್ರತೀಕಾರ ತೀರಿಸಿದಾಗ ಪಾಕ್ ಸೇನೆ ತನ್ನ ಗಡಿ ಚೌಕಿಗಳಿಂದ ರೂಢಿ ಹೋಗಿ ಭಾರೀ ನಷ್ಟ ಅನುಭವಿಸಿತ್ತು. ಈ ಬಾರಿ ತಾಲಿಬಾನ್ ಅಧಿಕೃತವಾಗಿ ಎಚ್ಚರಿಕೆ ನೀಡಿದೆ. ಪಾಕಿಸ್ತಾನ 3-4 ಪಟ್ಟು ದೊಡ್ಡ ದಾಳಿ ಮಾಡಿದೆ. ನಮ್ಮ ಪ್ರತೀಕಾರವು ಅದಕ್ಕಿಂತ ಭಯಂಕರವಾಗಿ ಹೆಚ್ಚು ಕಾಲ ಇರುತ್ತದೆ ಎಂದು ಸ್ಪಷ್ಟವಾಗಿ ಹೇಳಿದೆ. ಅಂದರೆ ಮುಂದಿನ ದಿನಗಳಲ್ಲಿ ಪಾಕ್ ತಾಲಿಬಾನ್ ನಡುವಿನ ಯುದ್ಧ ಇನ್ನಷ್ಟು ಉಲ್ಬಣಿಸಲಿದೆ ಎಂಬುದು ಖಚಿತ. ಈ ಸ್ಥಿತಿ ಭಾರತಕ್ಕೆ 2 ಮುಖಗಳಂತೆ ಕಾಣುತ್ತಿದೆ. ಒಂದು ಅಪೂರ್ವ ಅವಕಾಶ, ಇನ್ನೊಂದು ದೊಡ್ಡ ಎಚ್ಚರಿಕೆ. ತಾಲಿಬಾನ್ ಪಾಕಿಸ್ತಾನದ ಮೇಲೆ ಪೂರ್ತಿ ದಾಳಿ ಆರಂಭಿಸಿದರೆ ಪಾಕ್ ಆರ್ಥಿಕತೆ ಇನ್ನಷ್ಟು ಕುಸಿಯಲಿದೆ. ಈಗಾಗಲೇ ಹಣದುಬ್ಬರ ಆಕಾಶವನ್ನೇ ಮುಟ್ಟಿದೆ. ರೂಪಾಯಿ ಮೌಲ್ಯ ಕರಗುತ್ತಿದೆ. ಅಂತಾರಾಷ್ಟ್ರೀಯ ಸಾಲಗಳನ್ನು ತೀರಿಸಲಾಗದೆ ದಿವಾಳಿಯ ದ್ವಾರಕ್ಕೆ ಬಂದು ನಿಂತಿದೆ. ಸೇನೆಯ ಮನೋಬಲ ದಿನೇ ದಿನೇ ಕುಸಿಯುತ್ತಿದೆ. ಬಲೂಚಿಸ್ತಾನ, ಖೈಬರ್ ಪಖ್ತೂನ್ಖ್ವಾ ಪ್ರದೇಶಗಳಲ್ಲಿ ದಂಗೆ ತೀವ್ರವಾಗುತ್ತಿದೆ. ಈ ಬಹುಮುಖ ಸಂಕಷ್ಟದಲ್ಲಿ ತಾಲಿಬಾನ್ ಒಡ್ಡಿದ ದೊಡ್ಡ ಹೊಡೆತ ಬಂದರೆ ಪಾಕಿಸ್ತಾನವನ್ನು ಯಾರೂ ತಡೆಯಲಾರರು. ಆದರೆ ಇಲ್ಲೇ ಹಳೆಯ ಚರಿತ್ರೆ ಮತ್ತೆ ಪುನರಾವರ್ತನೆಯಾಗುವ ಅಪಾಯ ಇದೆ. ಕಷ್ಟ ಬಂದಾಗ ಪಾಕಿಸ್ತಾನ ಒಂದೇ ಕೆಲಸ ಮಾಡುತ್ತದೆ, ಅಮೆರಿಕದ ಬಳಿ ಓಡಿ ಹೋಗುತ್ತದೆ. ನಾವು ಉಗ್ರವಾದದೊಡನೆ ಹೋರಾಡುತ್ತಿದ್ದೇವೆ, ನಿಮ್ಮ ಸಹಾಯ ಬೇಕು ಎಂದು ಕಣ್ಣೀರು ನಾಟಕದೊಡನೆ $ಬಿಲಿಯನ್ ಹೊಸ ಆಯುಧಗಳು, ತರಬೇತಿ, ಗುಪ್ತಚರ ಸಹಕಾರ ಪಡೆಯುತ್ತದೆ. ಕಳೆದ 40 ವರ್ಷಗಳಲ್ಲಿ ಈ ಡ್ರಾಮಾ 10-12 ಬಾರಿ ಆಡಲಾಗಿದೆ. ಪ್ರತಿ ಬಾರಿಯೂ ಅಮೆರಿಕ ಮೋಸ ಹೋಗಿದೆ ಅಥವಾ ಮೋಸ ಹೋಗಿದ್ದಂತೆ ನಟಿಸಿದೆ. ಆದ್ದರಿಂದ ಈ ಬಾರಿ ಭಾರತ 2 ಕೆಲಸಗಳನ್ನು ಒಟ್ಟಿಗೆ ತೀರಾ ತ್ವರಿತವಾಗಿ ಮಾಡಬೇಕಿದೆ. ಮೊದಲನೆಯದು, ವಾಷಿಂಗ್ಟನ್ ಮೇಲೆ ತೀವ್ರ ರಾಜತಾಂತ್ರಿಕ ಒತ್ತಡ ತಂದು ಪಾಕಿಸ್ತಾನಕ್ಕೆ ಯಾವುದೇ ಸೇನಾ ಅಥವಾ ಆರ್ಥಿಕ ಬೈಲೋಟ್ ಪ್ಯಾಕೇಜ್ ಸಿಗದಂತೆ ತಡೆಯಬೇಕು. ಈಗ ಟ್ರಂಪ್ ಆಡಳಿತ ಬರಲಿದೆ. ಟ್ರಂಪ್ ಹಿಂದೆಯೇ ಪಾಕಿಸ್ತಾನಕ್ಕೆ ನೆರವು ನಿಲ್ಲಿಸಿದವರು. ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಬೇಕು. ಎರಡನೆಯದು, ಅಮೆರಿಕ ರಹಸ್ಯವಾಗಿ ಅಥವಾ ಒಪ್ಪಂದಗಳ ಹೆಸರಿನಲ್ಲಿ F-16 ಜೆಟ್ಗಳಿಗೆ ಹೊಸ ಕ್ಷಿಪಣಿಗಳು, ಡ್ರೋನ್ ತಂತ್ರಜ್ಞಾನ, ಗುಪ್ತಚರ ಹಂಚಿಕೆ ನೀಡಿದರೆ ಆ ಆಯುಧಗಳು ಆಫ್ಘಾನಿಸ್ತಾನಕ್ಕಿಂತ ಭಾರತದ ಗಡಿಯಲ್ಲೇ ಹೆಚ್ಚು ಬಳಕೆಯಾಗುತ್ತವೆ ಎಂಬುದು ಎಲ್ಲರಿಗೂ ಗೊತ್ತು. ಅಂತಹ ರಹಸ್ಯ ಒಡಂಬಡಿಕೆಗಳು ನಡೆಯುತ್ತಿದ್ದರೆ ತಕ್ಷಣ ಪ್ರಪಂಚ ಮಾಧ್ಯಮಗಳ ಮುಂದೆ ಬಯಲು ಮಾಡಿ ಅಂತಾರಾಷ್ಟ್ರೀಯ ಒತ್ತಡ ತರಬೇಕು. ಈ ನಿರ್ಣಾಯಕ ಹಂತದಲ್ಲಿ ಒಂದು ಕ್ಷಣವೂ ನಿರ್ಲಕ್ಷ್ಯ ಮಾಡಬಾರದು. ಪಾಕಿಸ್ತಾನ ಬಲಹೀನಗೊಳ್ಳುತ್ತಿರುವ ಈ ಅಪೂರ್ವ ಸಮಯದಲ್ಲಿ ಅಮೆರಿಕಾದಿಂದ ಮತ್ತೆ ಉಸಿರಾಟಕ್ಕೆ ಅವಕಾಶ ಕೊಟ್ಟರೆ ಪಾತ ಆಟ ಮತ್ತೆ ಶುರುವಾಗುತ್ತದೆ. ಆದ್ದರಿಂದ ಭಾರತ ಈಗ ಅತ್ಯಂತ ಎಚ್ಚರಿಕೆಯಿಂದ, ಚುರುಕಾಗಿ, ದೃಢವಾಗಿ ವರ್ತಿಸಬೇಕು. ಇದು ಕೇವಲ ಆಫ್ಘಾನಿಸ್ತಾನ ವಿಚಾರವಲ್ಲ, ಇದು ಭಾರತದ ರಾಷ್ಟ್ರೀಯ ಭದ್ರತೆಗೆ ಸಂಬಂಧಿಸಿದ ಪ್ರಶ್ನೆ. ಆದಾಗ್ಯೂ ಈ ಕೆಲವು ಎಚ್ಚರಿಕೆಗಳನ್ನು ಪಕ್ಕಕ್ಕಿಟ್ಟರೆ ಪ್ರಸ್ತುತ ಭೌಗೋಳಿಕ ರಾಜಕೀಯ ಸ್ಥಿತಿ ಭಾರತಕ್ಕೆ ಅತ್ಯಂತ ಅನುಕೂಲಕರವಾಗಿ ಬದಲಾಗಿದೆ ಎಂದು ಹೇಳಬಹುದು. ಪಾಕಿಸ್ತಾನ ಮತ್ತು ತಾಲಿಬಾನ್ ನಡುವಿನ ಘರ್ಷಣೆಗಳು ದಿನೇ ದಿನೇ ತೀವ್ರವಾಗುತ್ತಿವೆ. ಇಬ್ಬರೂ ಒಬ್ಬರನ್ನೊಬ್ಬರು ಹೊಡೆದಾಡಿಕೊಳ್ಳುತ್ತಿರುವುದರಿಂದ ಪಾಕ್ ಸೇನೆ ತನ್ನ ಗಮನ, ಶಕ್ತಿ, ಆರ್ಥಿಕ ಸಂಪನ್ಮೂಲಗಳನ್ನು ಪೂರ್ತಿಯಾಗಿ ಪಶ್ಚಿಮ ಗಡಿ ಕಡೆಗೆ ಕೇಂದ್ರೀಕರಿಸುತ್ತಿದೆ. ಫಲಿತಾಂಶವಾಗಿ ಭಾರತದ ಮೇಲಿನ ಒತ್ತಡ ಗಣನೀಯವಾಗಿ ಕಡಿಮೆಯಾಗಿದೆ. ಹಿಂದೆ 2 ಕಡೆಗಳಲ್ಲೂ ಕ್ರಂಟ್ ನಡೆಸುತ್ತಿದ್ದ ಪಾಕ್ ಸೇನೆ ಈಗ ಒಂದೇ ದಿಕ್ಕಿಗೆ ಪೂರ್ತಿ ಗಮನ ಹರಿಸಬೇಕಾಗಿದೆ. ಇದು ಭಾರತದ ಭದ್ರತೆಗೆ ದೊಡ್ಡ ಹೋರಾಟ. ಆಫ್ಘಾನಿಸ್ತಾನದಲ್ಲಿ ಪಾಕಿಸ್ತಾನದ ಮೇಲಿನ ಜನದ್ವೇಷ ಈಗ ಗರಿಷ್ಠ ಮಟ್ಟಕ್ಕೆ ತಲುಪಿದೆ. ಚರಿತ್ರೆಯಲ್ಲಿ ಎಂದೂ ಇಲ್ಲದಷ್ಟು ಆಫ್ಘಾನ್ ಜನ ಪಾಕಿಸ್ತಾನವನ್ನು ಶತ್ರುವೆಂದು ನೋಡುತ್ತಿದ್ದಾರೆ. ಈ ಸ್ಥಿತಿ ಭಾರತಕ್ಕೆ ಸಹಜವಾದ ಅವಕಾಶವನ್ನು ತಂದಿಟ್ಟಿದೆ. ಏಕೆಂದರೆ ಆಫ್ಘಾನ್ ಚರಿತ್ರೆಯ ಪ್ರಕಾರ ಪಾಕಿಸ್ತಾನ ವಿರೋಧಿ ಭಾವನೆ ಏರಿದಾಗಲೆಲ್ಲ ಭಾರತ ಅನುಕೂಲ ಭಾವನೆ ತಾನಾಗಿಯೇ ಬಲಪಡುತ್ತದೆ. ಈ ಭಾವನೆ ಕೇವಲ ಭಾವೋದ್ವೇಗ ಮಾತ್ರವಲ್ಲ, ಅದಕ್ಕೆ ವಾಸ್ತವಿಕ ಆಧಾರಗಳು ಇವೆ. ಭಾರತ ಆಫ್ಘಾನಿಸ್ತಾನದಲ್ಲಿ ರಸ್ತೆಗಳು, ಶಾಲೆಗಳು, ಆಸ್ಪತ್ರೆಗಳು, ಸಂಸತ್ ಭವನ, ಸಾಲ್ಮಾ ಡ್ಯಾಂ, ಚಾಬಹಾರ್ ಬಂದರು, ಹೀಗೆ ಅನೇಕ ಮೆಗಾ ಯೋಜನೆಗಳನ್ನು ನಿಜವಾಗಿಯೂ ಕಟ್ಟಿ
ಜನರಿಗೆ ಒಪ್ಪಿಸಿದೆ. ಈ ಅಭಿವೃದ್ಧಿ ಕೆಲಸಗಳು ಆಫ್ಘನ್ ಜನರ ಹೃದಯದಲ್ಲಿ ಭಾರತಕ್ಕೆ ಶಾಶ್ವತ ಸ್ಥಾನ ಗಿಟ್ಟಿಸಿಕೊಟ್ಟಿವೆ. ಪಾಕಿಸ್ತಾನ ಎಷ್ಟು ತಪ್ಪುಗಳನ್ನು ಮಾಡುತ್ತಾ, ಎಷ್ಟು ಗೊಂದಲ ಸೃಷ್ಟಿಸುತ್ತಾ ಇದ್ದರೂ ಅಷ್ಟು ಆಫ್ಘಾನಿಸ್ತಾನ ಭಾರತದ ಕಡೆಗೆ ತಿರುಗುತ್ತದೆ. ಇದು ಈಗ ಸ್ಪಷ್ಟವಾಗಿ ಕಾಣುತ್ತಿದೆ. ಒಟ್ಟಾರೆಯಾಗಿ ಹೇಳುವುದಾದರೆ ಈ ಸ್ಥಿತಿ ಭಾರತಕ್ಕೆ ಅತ್ಯಂತ ಸಕಾರಾತ್ಮಕವಾಗಿ, ರಣನೀತಿಕವಾಗಿ ಲಾಭದಾಯಕವಾಗಿದೆ. ಒಂದೇ ಒಂದು ಸಣ್ಣ ಎಚ್ಚರಿಕೆ: ಅಮೆರಿಕ ಪಾಕಿಸ್ತಾನಕ್ಕೆ ಭಾರೀ ಆರ್ಥಿಕ ಅಥವಾ ಸೇನಾ ನೆರವು ಕೊಡದಂತೆ ತಡೆಯಿತೆ ಆದರೆ ಸಾಕು. ಅದಾದರೆ ಪಾಕಿಸ್ತಾನ ಇನ್ನಷ್ಟು ದುರ್ಬಲಗೊಳ್ಳುತ್ತದೆ, ಅದರ ಪಶ್ಚಿಮ ಗಡಿ ಇನ್ನಷ್ಟು ಗೊಂದಲಕ್ಕೆ ಒಳಗಾಗುತ್ತದೆ ಮತ್ತು ಆಫ್ಘಾನಿಸ್ತಾನ ಭಾರತದೊಡನೆ ಇನ್ನೂ ಹತ್ತಿರವಾಗುತ್ತದೆ. ಈ ಅಪೂರ್ವ, ನಿರ್ಣಾಯಕ ಅವಕಾಶವನ್ನು ಭಾರತ ಪೂರ್ಣ ಎಚ್ಚರಿಕೆಯಿಂದ, ಧೈರ್ಯದಿಂದ, ದೀರ್ಘಕಾಲೀನ ನೀತಿಗಳೊಡನೆ ಸದುಪಯೋಗಪಡಿಸಿಕೊಳ್ಳಬೇಕು. ಇದು ಕೇವಲ ರಾಜಕೀಯ ಲಾಭ ಮಾತ್ರವಲ್ಲ, ದಕ್ಷಿಣ ಏಷ್ಯಾದಲ್ಲಿ ಶಾಂತಿ, ಸ್ಥಿರತೆಗಾಗಿ ಭಾರತ ಮಾಡಬಹುದಾದ ಮಹತ್ತರ ಕೊಡುಗೆ ಕೂಡ. ಜೈ ಹಿಂದ್, ಜೈ ಭಾರತ.